ವಿಶ್ವ ಏಡ್ಸ್ ದಿನಾಚರಣೆಯ ಅಂಗವಾಗಿ ಇಂದು ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಜಾಥಾ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಶಿಲ್ಪನಾಥ್ ಚಾಲನೆ ನೀಡಿದರು. ಇದೇ ವೇಳೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಈಶ್ವರ್ ಮಾತನಾಡಿದರು. ಏಡ್ಸ್ ಕುರಿತು ಜಾಗೃತಿ ಮೂಡಿಸುವ ಜಾಥಾವು ಡಿವಿಷನ್ ರಸ್ತೆ, ವಿ ರಾಚಯ್ಯ ಜೋಡಿ ರಸ್ತೆ ಮಾರ್ಗವಾಗಿ ತೆರಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಂತ್ಯವಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾರೋ, ಅಪರ ಜಿಲ್ಲಾಧಿಕಾರಿ ಗೀತಾ ಹುಡೇದ, ಜಿಲ್ಲಾ ಆರೋಗ್ಯಾಧಿಕಾರಿ ಚಿದಂಬರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾಯಿಲೆ ಇದು ನಮ್ಮ ಸ್ವಯಂ ಪ್ರೇರಿತ ಕಾಯಿಲೆ. ನಾವು ಮುಖ್ಯವಾಗಿ ಈ ಅಸಮರ್ಪಕ ಲೈಂಗಿಕತೆ ಅಂದರೆ ಬೇರೆ ಬೇರೆ ಕಡೆ ತಮ್ಮ ಇಚ್ಛೆಗೆ ಅನುಗುಣವಾಗಿ ಇದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗೋದು, ಬೇರೆ ಬೇರೆ ಹೆಣ್ಮಕ್ಳು ಸಹವಾಸ ಮಾಡೋದು, ಮತ್ತು ಅದಲ್ಲದೆ ಒಂದು ಗರ್ಭವತಿ ಹೆಣ್ಣು ಏಡ್ಸ್ನಿಂದ ಬಳಲ್ತಿದ್ರೆ ಅಂತ ತಾಯಿ ಮಗುಗೆ ಜನ್ಮ ಕೊಟ್ಟಾಗ ಹಾಲು ಕುಡಿದಾಗ ಮಗುಗೆ ಬರುವಂಥ ಸಾಧ್ಯತೆ ಇದೆ. ಮತ್ತು ಸಿರಿಂಜ್ಗಳಲ್ಲಿ ಆಸ್ಪತ್ರೆಗಳಲ್ಲಿ ಸಿರಿಂಜ್ ಉಪಯೋಗಿಸ್ಬೇಕಾದ್ರೆ ಅಲ್ಲಿ ಬೇರೆ ಸಿರಿಂಜ್ಗಳನ್ನ ಉಪಯೋಗಿಸ್ಬೇಕು. ಏಡ್ಸ್ ರೋಗಿಗೆ ಉಪಯೋಗಿಸಿದಂಥ ಸಿರಿಂಜನ್ನು ಉಪಯೋಗಿಸಿದ್ರೆ ಅಲ್ಲಿ ಅರಳುವಂಥದ್ದು. ಮತ್ತು ನಾವು ಈ ಇದರಲ್ಲಿ ಸೌರಿಕ ಇದಕ್ಕೆ ನಾವು ಏರ್ ಕಟ್ಟಿಂಗ್ ಇಂಥ ಸಲೂನ್ ಶಾಪಲ್ಲಿ ಹೋದಾಗ ಅಲ್ಲಿ ಬ್ಲಡ್ ಏನಾದ್ರು ಬೇರೆ ಏಡ್ಸ್ ರೋಗಿಯಿಂದ ಏನಾದರೂ ಆ ಬ್ಲೇಡಲ್ಲಿ ಇದಾಗಿದ್ದಾಗ ಅಂಥದ್ದನ್ನೇ ಬೇರೆಯವ್ರಿಗೆ ಸೇವಿಂಗ್ ಮಾಡಿದಾಗ ಅಂಥ ಸಮಯದಲ್ಲೂ ಬರುತ್ತೆ. ಅಂದರೆ ರಕ್ತ ಏಡ್ಸ್ ರೋಗಿಯ ರಕ್ತ ಬೇರೆಯವ್ರ ದೇಹಕ್ಕೆ ಇದಾದರೆ ಈ ಕಾಯಿಲೆ ಬರುತ್ತೆ. ಇದರಲ್ಲಿ ನಾವು ಏಡ್ಸ್ ಅಂತ ಅಂದರೆ ಅಕ್ವೈರ್ಡ್ ಇಮ್ಯೂನ್ ಡಿಫಿಷಿಯನ್ಸಿ ಸಿಂಡ್ರೋಮ್. ಇದಕ್ಕೆ ಮುಖ್ಯವಾಗಿ ಒಂದು ವೈರಸ್ ಇದೆ. ಅದರಲ್ಲಿ HIV ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಈ ವೈರಸ್ ಹರಡಿದ ಮೇಲೆ ಒಬ್ಬ ಮನುಷ್ಯನಿಗೆ ಏಡ್ಸ್ ಬಂತಂದರೆ ಈ ಅಸಮರ್ಪಕ ಲೈಂಗಿಕತೆಯಿಂದ ಏನಾದರೂ ಹೆಚ್ಚಿಗೆ ಬರೋದು ಅದರಲ್ಲಿ. ಮುಖ್ಯವಾಗಿ ಏಡ್ಸ್ ಬಂದಾಗ ಆ ವ್ಯಕ್ತಿಗೆ ನಮಗೆ ವೈಟ್ ಸೆಲ್ಸ್ ಇರುತ್ತೆ ದೇಹದಲ್ಲಿ. ವೈಟ್ ಸೆಲ್ಸ್ ಇದ್ದಾಗ ಅಂದರೆ ನಮಗೆ ಬಿಳಿ ರಕ್ತ ಕಣಗಳು ನಮ್ಮ ಈ ಯಾವುದೇ ಕಾಯಿಲೆಗಳಿಗೆ ಅವು ನಿರೋಧಕ ಶಕ್ತಿ ಇರ್ತದೆ. ಅಂಥ ನಿರೋಧಕ ಶಕ್ತಿನ ಕಳ್ಕೊಳ್ತೀವಿ ನಾವು ಏಡ್ಸ್ ಬಂದಾಗ. ಈಗ ಒಂದು ಉದಾಹರಣೆಗೆ ಆ ಏಡ್ಸ್ ರೋಗಿಗೆ ನೆಗಡಿ ಬಂತು ಅಂದರೆ ನೆಗಡಿನೇ ಕಂಟಿನ್ಯೂ ಆಗ್ತದೆ, ಅಂದರೆ ನಿರೋಧಕ ಶಕ್ತಿ ಕಡಿಮೆ ಆಗೋಗ್ತದೆ. ಡಿಫಿಷಿಯನ್ಸಿ ಎಲ್ಲ ಇದಾಗ್ತದೆ ಅಲ್ಲಿ. ಅದರಿಂದ ಈ ಏಡ್ಸ್ ಬರೋದಕ್ಕಿಂತ ಅದಕ್ಕೆ ಬಂಧುಗಳೇ, ಸಾರ್ವಜನಿಕ ಬಂಧುಗಳೇ, ನಾವು ಈ ಏಡ್ಸನ್ನು ತಡೆಗಟ್ಟಬೇಕು ಅಂದರೆ ಮದುವೆಗಿಂತ ಮುಂಚೆ ನಾವು ಬ್ರಹ್ಮಚರ್ಯತ್ವದಲ್ಲಿರಬೇಕು. ಮತ್ತು ಮದುವೆ ಆದಮೇಲೆ ಏಕಪತ್ನಿ ರಥಸ್ಥರಾಗಿ ಅಂದರೆ ತಮ್ಮ ಹೆಂಡತಿ ಗಂಡ ಇಬ್ಬರಿಗೆ ಸೀಮಿತವಾಗಿರಬೇಕು. ಬೇರೆ ಬೇರೆ ಅಸಮರ್ಪಕವಾಗಿ ಹೋಗಿ ಅತಿ ಆಸೆಗೆ ಹೋಗಿ ಈ ಒಂದು ಏಡ್ಸ್ನ ಅಂಟಿಸ್ಕೊಂಡು ತಾನು ಸಾಯೋ ಜೊತೆಗೆ ತನ್ನ ಕುಟುಂಬ ಎಲ್ಲ ಬೀದಿಗೆ ಬರ್ತಾರೆ. ಆದ್ದರಿಂದ ಸಾರ್ವಜನಿಕ ಬಂಧುಗಳೇ, ದಯವಿಟ್ಟು ಈ ಏಡ್ಸು ನಮ್ಮ ಸ್ವಯಂ ಪ್ರೇರಿತ ನಾವಾಗ ತಂದುಕೊಡುವಂಥ ಕಾಯಿಲೆ. ಅದರಿಂದ ನಾವು ಎಚ್ಚರಿಕೆಯಿಂದ ಇದ್ರೆ ಈ ಒಂದು ಏಡ್ಸನ್ನ ತಡೆಗಟ್ಟಬಹುದು ಅಂತ ಹೇಳ್ತಾ ಈ ದಿನ ಮಾತನಾಡಲು ಅವಕಾಶ ಕೊಟ್ಟ